ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸಚಿವ ಮಧು ಬಂಗಾರಪ್ಪ ಚೆಲ್ಲಾಟ, ಕಾಗೇರಿ ತರಾಟೆ. ಶಿರಸಿ ಚನ್ನಾಪುರ ಕೆರೆಯಿಂದ ಅಕ್ರಮ ಮಣ್ಣು ಸಾಗಾಟ, ಅರಣ್ಯ ಇಲಾಖೆ ಹಾಗೂ ದೊಡ್ನಳ್ಳಿ ಪಂಚಾಯತ್ನಿಂದ ಬ್ರೇಕ್. ಕದಂಬ ನ್ಯೂಸ್ ಫಸ್ಟ್ ವರದಿಗೆ ಸ್ಪಂದಿಸಿದ ಮುಜರಾಯಿ ಇಲಾಖೆ, ಸೋರಿಕೆ ತಡೆಗಟ್ಟಲು ಇಲಾಖೆ ಬದ್ಧ ಎಂಬ ಅಧಿಕಾರಿಗಳ ಒಪ್ಪಂದ, ಪ್ರತಿಭಟನೆ ಕೈಬಿಟ್ಟ ಹೋರಾಟ ಸಮಿತಿ. ಶಿರಸಿ ನಿತ್ಯಾನಂದ ಮಂದಿರದಲ್ಲಿ ಸಡಗರದಿಂದ ನಡೆದ ರಾಮನವಮಿ ರಾಮರಥೋತ್ಸವ ಕಾರ್ಯಕ್ರಮ. ಹುಲಿ ದಾಳಿಗೆ ಆಕಳು ಕರು ಬಲಿ, ಹುಲಿ ಸೆರೆಗೆ ಅರಣ್ಯ ಇಲಾಖೆಗೆ ಆಗ್ರಹ. ಏಪ್ರಿಲ್ 15 ಮತ್ತು 16ರಂದು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಮಾದಕ ವಸ್ತುಗಳ ವಿರುದ್ಧ ಸಮರ ಸಾರಿರುವ ಉತ್ತರ ಕನ್ನಡ ಜಿಲ್ಲಾಡಳಿತ. ಶ್ರೀರಾಮನವಮಿ ಅಂಗವಾಗಿ ನಡೆದ ತೊಟ್ಟಿಲೋತ್ಸವದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ. ಆದೇಶವನ್ನು ರದ್ದುಪಡಿಸಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ, ರವೀಂದ್ರ ನಾಯ್ಕ್. ಇಂದಿನಿಂದ ಮುಂಡ್ಗೋಡ್ ಘಟಕದಿಂದ ನೂತನ ಬಸ್ ಪ್ರಾರಂಭ. ಕರ್ನಾಟಕದ ಶಾಲಾ ಶಿಕ್ಷಣ ಇಲಾಖೆಯು ಎಸ್ಎಸ್ಎಲ್ಸಿ ಪರೀಕ್ಷಾ ಪದ್ಧತಿಯಲ್ಲಿ ಕೈಗೊಂಡಿರುವ ಬದಲಾವಣೆ ಅತ್ಯಂತ ದುರದೃಷ್ಟಕರ ಮತ್ತು ವಿದ್ಯಾರ್ಥಿ ವಿರೋಧಿಯಾಗಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಶಕಗಳಿಂದಲೂ ರಾಜ್ಯದಲ್ಲಿ ಯಶಸ್ವಿ ಜಾರಿಯಲ್ಲಿದ್ದ ತ್ರಿಭಾಷಾ ಸೂತ್ರಕ್ಕೆ ಕೊಡಲಿ ಪೆಟ್ಟು ನೀಡಿರುವ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಅಪ್ರಬುದ್ಧ ನಿರ್ಧಾರವು ರಾಜ್ಯದ ಶೈಕ್ಷಣಿಕ ಘನತೆಗೆ ದೊಡ್ಡ ಧಕ್ಕೆ ತಂದಿದೆ. ತೃತೀಯ ಭಾಷೆಯ ಅಂಕಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟು ಕೇವಲ ಗ್ರೇಡ್ ಪದ್ಧತಿಗೆ ಸೀಮಿತಗೊಳಿಸಿರುವುದು ಮತ್ತು ಒಟ್ಟು ಅಂಕಗಳನ್ನು 625ರಿಂದ 525ಕ್ಕೆ ಇಳಿಸಿರುವುದು ಶಿಕ್ಷಣ ಕ್ಷೇತ್ರದಲ್ಲಿ ಅರಾಜಕತೆಯನ್ನು ಸೃಷ್ಟಿಸುತ್ತದೆ. ನಮ್ಮ ರಾಜ್ಯದ ಮಕ್ಕಳು ಕನ್ನಡವನ್ನು ಅಸ್ಮಿತೆಯಾಗಿ, ಇಂಗ್ಲಿಷನ್ನು ಸಂವಹನ ಭಾಷೆಯಾಗಿ ಹಾಗೂ ಹಿಂದಿ ಅಥವಾ ಸಂಸ್ಕೃತವನ್ನು ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನದಿಂದ ಕಲಿಯುತ್ತಿದ್ದರು. ಆದರೆ ಈಗ ತೃತೀಯ ಭಾಷೆಯು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿಗೆ ತಲುಪಿದ್ದು, ಇದು ಮಕ್ಕಳ ಭಾಷಾ ಸಾಮರ್ಥ್ಯವನ್ನು ತೀವ್ರವಾಗಿ ಕುಂಠಿತಗೊಳಿಸಲಿದೆ. ಶಿಕ್ಷಣ ಇಲಾಖೆಯು ಕೇವಲ ಅಂಕಗಳ ಕಡಿತದ ಮೇಲೆ ಗಮನ ಹರಿಸುತ್ತದೆಯೇ ಹೊರತು ಗುಣಮಟ್ಟದ ಕಲಿಕೆಯ ಮೇಲಲ್ಲ ಎಂಬುದು ಈ ನಿರ್ಧಾರದಿಂದ ಸ್ಪಷ್ಟವಾಗುತ್ತದೆ. ಸಾರ್ವಜನಿಕವಾಗಿ ಹಾಗೂ ಶಿಕ್ಷಣ ತಜ್ಞರ ಜೊತೆ ಯಾವುದೇ ಪೂರ್ವಭಾವಿ ಚರ್ಚೆ ನಡೆಸದೆ ತರಾತುರಿಯಲ್ಲೇ ಈ ಆದೇಶ ಹೊರಡಿಸಿರುವುದು ಮಂತ್ರಿಗಳ ಸರ್ವಾಧಿಕಾರವನ್ನು ತೋರಿಸುತ್ತದೆ. ಶಿಕ್ಷಣ ಕ್ಷೇತ್ರವು ರಾಜಕೀಯದ ಪ್ರಯೋಗಶಾಲೆಯಲ್ಲ. ಆದ್ದರಿಂದ ಈ ಕೂಡಲೇ ಸರ್ಕಾರ ಆದೇಶವನ್ನು ರದ್ದು ಮಾಡಬೇಕು. ಅಲ್ಲದೆ ಭಾಷಾ ತಜ್ಞರು ಹಾಗೂ ಸಾಹಿತಿಗಳೊಂದಿಗೆ ಪಾರದರ್ಶಕವಾಗಿ ಚರ್ಚಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಆಗ್ರಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕು ಚನ್ನಾಪುರ ಕೆರೆಯಿಂದ ಖಾಸಗಿ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಪ್ರಕರಣವೊಂದು ವರದಿಯಾಗಿದೆ. ಈ ಚನ್ನಾಪುರ ಕೆರೆ ದೊಡ್ನಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುತ್ತಿದ್ದು, ಶಿರಸಿ ತಾಲೂಕು ಕಂದಾಯ ಇಲಾಖೆ ಸುಪರ್ದಿಗೆ ಬರುತ್ತದೆ. ಇಲ್ಲಿ ಕೆಲವರು ಕೆರೆಯಿಂದ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿರುವ ಕುರಿತಂತೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ದೊಡ್ನಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರೀತಿ ಶೆಟ್ಟಿ ಹಾಗೂ ಶಿರಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಮಣ್ಣು ಸಾಗಾಟ ತಡೆದಿದ್ದಾರೆ ಎಂದು ಹೇಳಲಾಗಿದೆ. ಈಗಾಗಲೇ ಸುಮಾರು ಟ್ರಿಪ್ ಮಣ್ಣು ಸಾಗಿಸಲಾಗಿದ್ದು, ಸರ್ಕಾರಿ ರಜಾ ದಿನಗಳ ಹಿನ್ನೆಲೆಯಲ್ಲಿ ನಂತರ ದಂಡ ವಿಧಿಸುವುದಾಗಿ ಮೂಲಗಳು ತಿಳಿಸಿವೆ. ಶಿರಸಿ ಅರಣ್ಯ ಇಲಾಖೆಗೆ ಸೇರಿದ ಜಾಗದ ಮೂಲಕ ಮಣ್ಣು ಸಾಗಿಸುತ್ತಿದ್ದರಿಂದ ಅರಣ್ಯ ಇಲಾಖೆ ಗಾರ್ಡ್ ಕುಮಾರ್ ಎಂಬುವವರನ್ನು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿರುವುದಾಗಿಯೂ ತಿಳಿದುಬಂದಿದೆ. ಶಿರಸಿ ತಾಲೂಕು ಕಂದಾಯ ಇಲಾಖೆ ವ್ಯಾಪ್ತಿಯಲ್ಲಿ ವ್ಯಾಪಕ ಮಣ್ಣು ಅಗೆದು ಸಾಗಿಸಲಾಗುತ್ತಿದ್ದರೂ ಶಿರಸಿ ಕಂದಾಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿರುವುದು ಇಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಅಲ್ಲದೆ ಇಂತಹ ಅಕ್ರಮ ಮಣ್ಣು ಸಾಗಾಟಕ್ಕೆ ಕಡಿವಾಣ ಜಿಲ್ಲಾಡಳಿತ ಹಾಕಬೇಕಾಗಿದೆ. ಅಲ್ಲದೆ ಈ ಅಕ್ರಮಗಳಿಗೆ ಕಾವಲು ನಿಂತಿರುವ ಕಂದಾಯ ಇಲಾಖೆಯ ಭ್ರಷ್ಟರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕಾಗಿದೆ. ಶ್ರೀ ಕ್ಷೇತ್ರ ಬನವಾಸಿ ಮಧುಕೇಶ್ವರ ದೇವಸ್ಥಾನ ಸೋರಿಕೆ ತಡೆಗಟ್ಟಲು ಪುರಾತತ್ವ ಇಲಾಖೆ ಬದ್ಧವಾಗಿದ್ದು, ಈ ಕೂಡಲೇ ಜಾತ್ರೆ ಮುಗಿದ ತಕ್ಷಣವೇ ಕೆಲಸ ಆರಂಭಿಸುವುದಾಗಿ ಹೇಳಿದ್ದು, ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ವಿರುದ್ಧವಾಗಿ ಪ್ರತಿಭಟನೆ ನಡೆಸಲು ಸಜ್ಜುಗೊಂಡ ಬನವಾಸಿ ನೂತನ ತಾಲೂಕು ರಚನೆ ಹೋರಾಟ ಸಮಿತಿ ಮಾರ್ಚ್ 30 ಸೋಮವಾರ ರಾತ್ರಿ 9 ಗಂಟೆಗೆ ದೇವಸ್ಥಾನ ಎದುರು ನಡೆಯಲಿರುವ ಪ್ರತಿಭಟನೆ ಕೈಬಿಟ್ಟಿದೆ ಎಂದು ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವಾಧ್ಯಕ್ಷ ಸಿಎಫ್ ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಬಗ್ಗೆ ಮಾರ್ಚ್ 28 ಶನಿವಾರ ರಾತ್ರಿ 9 ಗಂಟೆಗೆ ದೂರವಾಣಿಯಲ್ಲಿ ಇಲಾಖೆಯ ಹಾವೇರಿ ಕಚೇರಿ ಅಧಿಕಾರಿಗಳು, ಕನ್ಸರ್ವೇಷನ್ ಅಸಿಸ್ಟೆಂಟ್ ರಾಕೇಶ್ ಬಿಎಸ್, ಹೋರಾಟ ಸಮಿತಿ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ ಅವರೊಂದಿಗೆ ಮಾತನಾಡಿ,
ತಾವು ಮೇಲಿನ ಅಧಿಕಾರಿ ಇಲಾಖೆಯ ಅಧೀಕ್ಷಕರಾದ ರಮೇಶ್ ಮೂಲಿಮನಿಯವರ ಹೇಳಿಕೆಯಂತೆ ತಮಗೆ ಹೇಳುತ್ತಿದ್ದೇನೆ. ಅವರು ಕೂಡ ದೆಹಲಿ ಅಧಿಕಾರಿಗಳ ಜೊತೆ ಮಾತನಾಡಿ ಈ ಹೇಳಿಕೆ ಬಿಡುಗಡೆ ಮಾಡುತ್ತಿದ್ದೇನೆ ಎಂದರು. ಇದನ್ನು ನಂಬಬಹುದೇ ಎಂದು ಮರು ಪ್ರಶ್ನೆ ಹಾಕಿದಾಗ ಗಾಡ್ ಪ್ರಾಮಿಸ್ ಆಗಿ ಹೇಳುತ್ತೇವೆ. ನಮಗೆ ಕೂಡ ನಿಮ್ಮ ಬಳಿ ಹೇಳಿ ಸಾಕಾಗಿದೆ. ಶಾಶ್ವತ ಕೆಲಸ ಆಗುವಂಥ ಪ್ರಪೋಸಲ್ ದೆಹಲಿ ಆಫೀಸ್ನಲ್ಲಿ ಪ್ರೋಸೆಸ್ನಲ್ಲಿದೆ. ಸನ್ಮಾನ್ಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈ ಬಗ್ಗೆ ಅತ್ಯಂತ ಮುತುವರ್ಜಿಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಾವು ನಂಬಬಹುದಲ್ಲವೇ ಎಂದು ಕೇಳಿದಾಗ ನಂಬಿ ಸರ್, ಹೋರಾಟಕ್ಕೆ ಕೈಬಿಡಿ ಎಂದು ಹೇಳಿದರು. ರಾಕೇಶ್ ಅವರ ಮಾತಿನಲ್ಲಿ ಸೌಮ್ಯತೆ ಮತ್ತು ಕೆಲಸ ಮಾಡೇ ಮಾಡುತ್ತೇವೆ ಎಂಬ ಗಟ್ಟಿತನ ಅರಿತು ಈ ಪ್ರತಿಭಟನೆ ಕೈಬಿಡಲಾಗಿದೆ ಎಂದು ಸಮಿತಿ ತಿಳಿಸಿದೆ. ಅಲ್ಲದೆ ರಾಕೇಶ್ ಅವರು ಕೆಲಸ ಪ್ರಯತ್ನದ ವಿವರ ಮಾಹಿತಿ ಫೈಲ್ಗಳೊಂದಿಗೆ ಸೋಮವಾರ ಸಾಯಂಕಾಲ ಬನವಾಸಿಗೆ ಬಂದು ಹೋರಾಟ ಸಮಿತಿಯವರಿಗೆ ಮನವರಿಕೆ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಮೊದಲೇ ಸನ್ಮಾನ್ಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರಲ್ಲಿ ಹೋರಾಟ ಸಮಿತಿ ಕೇಳಿದಾಗ ಅವರು ಕೆಲಸ ಮಾಡಿಸುವ ನಿಮ್ಮ ಹೋರಾಟ ಸರಿ ಇದ್ದರೂ ಜಾತ್ರಾ ದಿನ ಬೇಡವಾಗಿತ್ತು. ಅದು ಹೋರಾಟ ಸಮಿತಿ ಚರ್ಚೆ ಮಾಡಿ ಮುಂದುವರಿಯಲಿ ಎಂದು ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಕೇಳಿ ಮುನ್ನಡೆ ಇಡಿ ಎನ್ನುವ ಅಭಿಪ್ರಾಯ ತಿಳಿಸಿ ಜಾತ್ರಾ ದಿನ ಭಕ್ತಾದಿಗಳಿಗೆ ತೊಂದರೆ ಆಗದಿರಲಿ ಎಂದು ತಿಳಿಸಿದರು. ಅದೇ ವೇಳೆ ದೇವಸ್ಥಾನ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷ ಸುಧಾಕರ್ ಹಿಮಾದ್ರಿ, ಉಪಾಧ್ಯಕ್ಷ ಪ್ರಕಾಶ್ ಬಂಗ್ಲೆ ಮತ್ತು ಸಮಿತಿಯ ಪದಾಧಿಕಾರಿಗಳು ಜಾತ್ರೆ ದಿನ ಹೋರಾಟ ಬೇಡ, ಇನ್ನು ಉಳಿದ ದಿನ ಮಾಡಿ, ನಾವು ನಿಮ್ಮೊಂದಿಗಿದ್ದೇವೆ ಎಂದರು. ಪೊಲೀಸ್ ಇಲಾಖೆಯ ಕಾರ್ಯ ಶ್ಲಾಘನೀಯ. ಈ ನಿಟ್ಟಿನಲ್ಲಿ ಬನವಾಸಿ ಪೊಲೀಸ್ ಠಾಣೆ ಪಿಎಸ್ಐ ಮಹಾಂತೇಶ್ ಕಂಬಾರ್ ಅವರ ಕಾರ್ಯ ಶ್ಲಾಘನೆ ಮಾಡುತ್ತೇನೆ ಎಂದು ಹೋರಾಟ ಸಮಿತಿ ಹೇಳಿಕೊಂಡಿದೆ. ಮಹಾಂತೇಶ್ ಅವರು ದೇವಸ್ಥಾನಕ್ಕೆ ಬಂದು ವಿಷಯ ಕುರಿತು ಕಾರವಾರ ಎಸ್ಪಿ ಸಿರ್ಸಿ, ಡಿವೈಎಸ್ಪಿ ಹಾಗೂ ಸಿಪಿಐ ಮಾರ್ಗದರ್ಶನದಲ್ಲಿ ಕಾರ್ಯಪ್ರವೃತ್ತರಾಗಿ ಹಾವೇರಿ ಸಿಎ ಅವರ ಬಳಿ ಮಾತನಾಡಿ, ಹಾಗೆಯೇ ಧಾರವಾಡ ಅಧೀಕ್ಷಕರಲ್ಲಿ ಮಾತನಾಡಿದ್ದಲ್ಲದೆ ದೆಹಲಿ ಮೂಲದಿಂದ ವಿಷಯ ಮನವರಿಕೆ ಮಾಡಿ ಹೋರಾಟ ಸಮಿತಿಗೆ ಮನವರಿಕೆ ಮಾಡಿದರು. ಕೆಲಸ ಅಂದರೆ ಇದಪ್ಪ ಎನ್ನುವ ರೀತಿಯಲ್ಲಿ ಅವರು ಮಾಡಿದ ಕಾರ್ಯ ಶ್ಲಾಘನೀಯ ಎಂದು ಹೋರಾಟ ಸಮಿತಿ ಹೇಳಿದೆ. ಈ ಬಗ್ಗೆ ಹೋರಾಟ ಸಮಿತಿಗೆ ಸಹಕಾರ ನೀಡಿದ ಸಂಘ ಸಂಸ್ಥೆಗಳಿಗೆ, ಬನವಾಸಿ ಸೀಮಾ ಭಕ್ತರಿಗೆ, ವೈದಿಕ ವೃಂದದವರಿಗೆ ಹಾಗೂ ವಿಶೇಷವಾಗಿ ನಮ್ಮ ಸುದ್ದಿ ಪ್ರಕಟಿಸಿ ಕಾರ್ಯವಾಗುವಂತೆ ಮಾಡಿದ ಹೆಮ್ಮೆಯ ಪತ್ರಕರ್ತ ಬಂಧುಗಳಿಗೆ, ರಾಜಕೀಯ ಮುಖಂಡರುಗಳಿಗೆ ಅಭಿನಂದಿಸಿದೆ. ಮುಂದೆ ಅಧಿಕಾರಿಗಳ ಭೇಟಿ ನಂತರ ಹೋರಾಟ ಸಮಿತಿ ಮರು ನಿರ್ಣಯ ಮಾಡಲಿದೆ. ಸ್ಥಳೀಯ ಇಲಾಖಾ ನೌಕರರಾದ ಕಿರಣ್ ಭಟ್ ಅವರ ಕಾರ್ಯ ಕೂಡ ಶ್ಲಾಘನೀಯ ಎಂದು ತಿಳಿಸಿದೆ. ಅಯೋಧ್ಯ ಪ್ರಭು ಶ್ರೀರಾಮನವಮಿಯ ಪ್ರಯುಕ್ತ ನಗರದ ಮರಾಠಿಕೊಪ್ಪದ ಶ್ರೀ ಸದ್ಗುರು ನಿತ್ಯಾನಂದ ಮಂದಿರದಲ್ಲಿ ರಾಮನವಮಿ ಉತ್ಸವ ಹಾಗೂ ಶ್ರೀರಾಮ ರಥೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮಾರ್ಚ್ 25ರಿಂದ 28ರವರೆಗೆ ಮಹಾನವಮಿ ಕಾರ್ಯಕ್ರಮ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಮೊದಲನೇ ದಿವಸ ಅಖಂಡ ಶ್ರೀರಾಮ ತಾರಕ ಜಪ ನಡೆಯಿತು. ಎರಡನೇ ದಿವಸ ಶ್ರೀರಾಮನವಮಿ ಉತ್ಸವ ನಡೆದಿದ್ದು ಅನ್ನಸಂತರ್ಪಣೆ ಸಹಿತ ಧಾರ್ಮಿಕ ಕಾರ್ಯಕ್ರಮ ಜರುಗಿತು. ಕೊನೆಯ ದಿವಸ ಶುಕ್ರವಾರ ರಥೋತ್ಸವ ನಡೆದಿದ್ದು ಸಾವಿರಾರು ಭಕ್ತರು ಪಾಲ್ಗೊಂಡು ಕೃತಜ್ಞರಾದರು. ರಥೋತ್ಸವದ ದಿನ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದುಕೊಂಡರು. ಕಾರ್ಯಕ್ರಮದ ಅಂಗವಾಗಿ ಸುಂದರವಾದ ರಾಮನ ಮೂರ್ತಿ ನಿರ್ಮಾಣ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ದುಡಿದ ಕಾರ್ಯಕರ್ತರು, ದಾನಿಗಳಿಗೂ ಗೌರವ ಸಲ್ಲಿಸಲಾಯಿತು. ಮಠದ ಅಧ್ಯಕ್ಷ ವಿಷ್ಣು ಹರಿಕಾಂತ್, ಚಂದ್ರು ಮಾದನಗೇರಿ, ವಿನಾಯಕ್ ಶೆಟ್ಟಿ, ಲಿಂಗಪ್ಪ ಕೊಂಡ್ಲಿ, ಶರ್ಮಿಳಾ ಮಾದನಗೇರಿ ಇನ್ನಿತರರು ಕಾರ್ಯಕ್ರಮ ಶಿಸ್ತುಬದ್ಧವಾಗಿ ನಡೆಯಲು ಕಾರಣೀಕರ್ತರಾದರು. ಶಿರಸಿ ತಾಲೂಕಿನ ಸದಾಶಿವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಗಾರದಲ್ಲಿ ಆಕಳ ಕರುವೊಂದನ್ನು ಕಾಡು ಮೃಗ ಬಲಿ ಪಡೆದ ಘಟನೆ ನಡೆದ ಬಗ್ಗೆ ವರದಿಯಾಗಿದೆ. ಶಿರಸಿ ತಾಲೂಕು ಸದಾಶಿವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಳಗಾರ ಗ್ರಾಮದ ಗಂಗಾ ನಾಗರಾಜ್ ನಾಯ್ಕ ಅವರಿಗೆ ಸೇರಿದ ಆಕಳು ಕರು ಎನ್ನಲಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ನಾಗರಾಜ್ ಶೆಟ್ಟಿ ಸಾಂತ್ವನ ಹೇಳಿದರು. ಕಳೆದ 2 ತಿಂಗಳಿನಿಂದ ಈ ಭಾಗದಲ್ಲಿ ಹುಲಿ ಓಡಾಡುತ್ತಿದೆ ಎನ್ನಲಾಗುತ್ತಿದ್ದು, ಹೆಚ್ಚಿನ ಅನಾಹುತ ಆಗುವುದಕ್ಕಿಂತ ಮೊದಲು ಅರಣ್ಯ ಇಲಾಖೆ ಹುಲಿ ಸೆರೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದು, ಹಸು ಕಳೆದುಕೊಂಡ ಮಹಿಳೆಗೆ ಪರಿಹಾರ ನೀಡಬೇಕೆಂದು ನಾಗರಾಜ್ ಶೆಟ್ಟಿ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಮಳೆ ಮಾಪನ ಯಂತ್ರಗಳ ನಿರ್ವಹಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರುತ್ತಿರುವ ನಿರ್ಲಕ್ಷ್ಯದಿಂದ ಜಿಲ್ಲೆಯ ರೈತರ ಬೆಳೆ ವಿಮೆ ಮಂಜೂರಾತಿಗೆ ತೊಡಕಾಗಿ ಪರಿಣಮಿಸಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಕರ್ಕೆ ಟೀಕಿಸಿದರು. ಈ ಧೋರಣೆಯನ್ನು ಖಂಡಿಸಿ ಏಪ್ರಿಲ್ 15 ಮತ್ತು 16ರಂದು ಜಿಲ್ಲೆಯ ಎಲ್ಲ ತಾಲೂಕು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದರು. ಅವರು ಶುಕ್ರವಾರ ನಗರದ ದೀನದಯಾಳ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಪ್ರಯತ್ನದಿಂದ ಜಿಲ್ಲೆಗೆ 74 ಕೋಟಿ ರೂಪಾಯಿ ಬೆಳೆ ವಿಮೆ ಮಂಜೂರಾಗಿದೆ. ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಮಳೆಯ ವಾಸ್ತವ ದಾಖಲೆಗಳು ಸಿಗುತ್ತಿಲ್ಲ. ಇದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದರು. ಸಂಕಷ್ಟದಲ್ಲಿರುವ ರೈತರಿಗೆ ಬೆಳೆ ವಿಮೆ ಪರಿಹಾರ ಮಂಜೂರಾಗಿದ್ದು, ಸೀಬರ್ಡ್ ಭೂಮಿ ನಿರಾಶ್ರಿತರಿಗೆ ಪರಿಹಾರ ಸಿಗುವ ಪ್ರಯತ್ನ ಆಗಿದೆ. ಇಷ್ಟೆಲ್ಲ ಇದ್ದರೂ ಕಾಂಗ್ರೆಸ್ ನಾಯಕರು ವೃಥಾ ಆರೋಪ ಮಾಡುವುದನ್ನು ಬಿಡುವುದು ಒಳಿತು. ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಅವರನ್ನು ವೈಯಕ್ತಿಕ ಟೀಕೆ ಮಾಡಲಾಗುತ್ತಿದೆ ಎಂದು ಖಂಡಿಸುತ್ತೇನೆ ಎಂದರು.
ಮಧ್ಯಪ್ರಾಚ್ಯದ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಪ್ರಪಂಚದ ಬೇರೆಲ್ಲ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರಿದೆ. ಆದರೆ ಕೇಂದ್ರ ಸರ್ಕಾರ ಸಾರ್ವಜನಿಕರ ಹಿತದೃಷ್ಟಿಯಿಂದ ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿಮೆ ಮಾಡಿ ದರ ಇಳಿಸಿದೆ. ಸತತ ಯತ್ನದ ಫಲವಾಗಿ ಹರ್ಮುಜ್ ಜಲಸಂಧಿಯಲ್ಲಿ ಭಾರತೀಯ ಹಡಗುಗಳು ಸುರಕ್ಷಿತವಾಗಿ ಅನಿಲ ಮತ್ತು ದಾಟುವ ವ್ಯವಸ್ಥೆ ಮಾಡಲಾಗಿದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಅಡುಗೆ ಅನಿಲದ ಹೆಸರಿನಲ್ಲಿ ಪ್ರತಿಭಟನೆ ಮಾಡುತ್ತಾ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ. ಅನಗತ್ಯವಾಗಿ ನಮ್ಮ ಸಂಸದರು ಪಕ್ಷದ ಮುಖಂಡರ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಅವರಿಗೆ ಮಾಹಿತಿ ಕೊರತೆಯೋ ಅಥವಾ ರಾಜಕಾರಣಕ್ಕಾಗಿ ಹೀಗೆ ಮಾಡುತ್ತಿದ್ದಾರೋ ಗೊತ್ತಾಗುತ್ತಿಲ್ಲ. ಉತ್ತರ ಕನ್ನಡದಲ್ಲಿಯೂ ಬಿಜೆಪಿಯಲ್ಲಿ 2 ಬಣಗಳಿವೆ ಎಂದು ಜನರನ್ನ ದಾರಿ ತಪ್ಪಿಸುವ ಯತ್ನ ನಡೆಸಿದ್ದಾರೆ. ಎಲ್ಲ ಮಂಡಳಗಳಲ್ಲಿಯೂ ನಾವು ಒಗ್ಗಟ್ಟಾಗಿಯೇ ಕಾರ್ಯನಿರ್ವಹಿಸುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಜಿಲ್ಲಾ ವಕ್ತಾರ ಸದಾನಂದ ಭಟ್ ಮತ್ತಿತರರು ಹಾಜರಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸಾಗಾಟ, ಸೇವನೆ, ಸರಬರಾಜು ತಡೆಯುವ ಉದ್ದೇಶದಿಂದ ಪೊಲೀಸ್, ಗುಪ್ತಚರ ಇಲಾಖೆ, ಕೋಸ್ಟ್ ಗಾರ್ಡ್, ಕರಾವಳಿ ಕಾವಲು ಪೊಲೀಸ್, ಅಬಕಾರಿ, ಅರಣ್ಯ, ಕೃಷಿ, ಮೀನುಗಾರಿಕೆ, ರೈಲ್ವೆ, ಬಂದರು, ಅಂಚೆ ಇಲಾಖೆ, ಕಂದಾಯ ಸೇರಿದಂತೆ ಪ್ರಮುಖ ಎಲ್ಲ ಇಲಾಖೆಗಳು ಮಾದಕ ವಸ್ತುಗಳ ನಿರ್ಮೂಲನೆ ಕಾರ್ಯದಲ್ಲಿ ತೊಡಗಿಕೊಂಡಿದ್ದು, ಅಂಚೆ ಮತ್ತು ಕೊರಿಯರ್ ಮೂಲಕ ಸ್ವೀಕೃತವಾಗುವ ಅನುಮಾನಾಸ್ಪದ ಪಾರ್ಸೆಲ್ಗಳನ್ನು ಕೂಡ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ. ಕಾರವಾರ ಬಂದರಿಗೆ ಆಗಮಿಸುವ ವಿದೇಶಿ ಹಡಗುಗಳು ಮತ್ತು ಬೋಟ್ಗಳನ್ನು ಕೂಡ ತಪಾಸಣೆ ಮಾಡಲಾಗುತ್ತಿದ್ದು, ಎನ್ಕಾರ್ಡ್ ಸಭೆಯನ್ನು ಪ್ರತಿ ತಿಂಗಳು ನಿಯಮಿತವಾಗಿ ನಡೆಸುವ ಮೂಲಕ ಎಲ್ಲ ಇಲಾಖೆಗಳಿಗೆ ಜವಾಬ್ದಾರಿ ನಿಗದಿಗೊಳಿಸಿ ಕಡ್ಡಾಯವಾಗಿ ವರದಿ ಪಡೆಯಲಾಗುತ್ತಿದೆ. ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಜಾಗೃತಿ ಮತ್ತು ಅರಿವು ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗುತ್ತಿದ್ದು, ಜಿಲ್ಲೆಯನ್ನು ಮಾದಕ ವಸ್ತು ಮುಕ್ತ ಜಿಲ್ಲೆಯನ್ನಾಗಿಸುವ ಗುರಿ ಹೊಂದಲಾಗಿದೆ ಎಂದು ಕೆ. ಲಕ್ಷ್ಮೀಪ್ರಿಯಾ ಜಿಲ್ಲಾಧಿಕಾರಿಗಳು ಇವರು ತಿಳಿಸಿದ್ದಾರೆ. ಇಲ್ಲಿನ ರಾಮದೇವರ ದೇವಸ್ಥಾನದಲ್ಲಿ ಶುಕ್ರವಾರ ಸಂಜೆ ಶ್ರೀರಾಮನವಮಿ ಅಂಗವಾಗಿ ನಡೆದ ತೊಟ್ಟಿಲೋತ್ಸವದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗವಹಿಸಿದ್ದರು. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಹೋಮ, ಹವನಗಳು ನಡೆದವು. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದರು. ಶ್ರೀರಾಮನ ಮೂರ್ತಿಯನ್ನ ಹೂವುಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಈ ವೇಳೆ ಶಾಸಕ ಮಾನೆ, ಶ್ರೀರಾಮನು ಸತ್ಯ, ಧರ್ಮ ಮತ್ತು ನೀತಿಯ ಪ್ರತೀಕ. ಇಂದಿನ ಯುವ ಜನತೆ ಶ್ರೀರಾಮನ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಒಗ್ಗಟ್ಟು ಬೆಳೆಸುವಲ್ಲಿ ಶ್ರೀರಾಮನವಮಿಯ ಮಹತ್ವ ಅಪಾರವಾಗಿದೆ ಎಂದು ತಿಳಿಸಿದರು. ಪ್ರಮುಖರಾದ ರವಿ ದೇಶಪಾಂಡೆ, ಘನಶ್ಯಾಮ ದೇಶಪಾಂಡೆ, ಆದರ್ಶ ಶೆಟ್ಟಿ, ವಿದ್ಯಾಶಂಕರ್ ದೇಶಪಾಂಡೆ, ಪ್ರಮೋದ್ ದೇಸಾಯಿ, ಭಾಸ್ಕರ್ ಸೋಹನೆ, ವಿನಯ್ ಬಂಕನಾಳ, ಈರಣ್ಣ ಕಳಸದ, ಗಾಯತ್ರಿ ದೇಸಾಯಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅರಣ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಪರವಾನಗಿ ಇಲ್ಲದೆ ರಾಜ್ಯ ಸರ್ಕಾರವು 3 ಎಕರೆಗಿಂತ ಕಡಿಮೆ ಅರಣ್ಯ ಭೂಮಿಯನ್ನು ತೆರವಿಗೆ ನಿರ್ಬಂಧಿಸಿ ಆದೇಶಿಸಿದ ಆದೇಶವನ್ನು ರದ್ದುಪಡಿಸಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ ದಾಖಲಿಸಿರುವುದರಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅವಶ್ಯ ಪಕ್ಷದವರಾಗಿ ಅವಶ್ಯ ಪಕ್ಷಗಾರರಾಗಿ ಸೇರ್ಪಡೆಗೊಂಡು ಅರಣ್ಯವಾಸಿಯ ಪರ ವಾದ ಮಂಡಿಸಲು ತೀರ್ಮಾನಿಸಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಬೆಂಗಳೂರಿನ ಜಗದೀಶ್ ಎಂಬುವವರು ಒಕ್ಕಲೆಬ್ಬಿಸಲು ನಿರ್ಬಂಧಿಸಿ ರಾಜ್ಯ ಸರ್ಕಾರ ಸೆಪ್ಟೆಂಬರ್ 21, 2015 ಆದೇಶವನ್ನು ಪ್ರಶ್ನಿಸಿ ದಾಖಲಿಸಿದ ಅರ್ಜಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿ. ಬೋ ಬಕ್ರು ಮತ್ತು ನ್ಯಾಯಮೂರ್ತಿ ಸಿ. ಎಂ. ಪೊನ್ನಚ್ಚ ಎದುರುದಾರರಾದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ಗೆ ಆದೇಶಿಸಿ ಜುಲೈ 8, 2026 ಮುಂದಿನ ಚುನಾವಣೆಯನ್ನು ನಿಗದಿಗೊಳಿಸಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಇಂದಿನಿಂದ ಮುಂಡಗೋಡದಿಂದ ಬಂಕಾಪುರ ಮಾರ್ಗವಾಗಿ ಬೆಂಗಳೂರಿಗೆ ನೂತನ ಬಸ್ ಪ್ರಾರಂಭ ಎಂದು ಡಿಪೋ ಮ್ಯಾನೇಜರ್ ಎಸ್.ಎಂ. ಕುರ್ತಕೋಟಿ ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸಚಿವ ಮಧು ಬಂಗಾರಪ್ಪ ಚೆಲ್ಲಾಟ, ಕಾಗೇರಿ ತರಾಟೆ. ಶಿರಸಿ ಚನ್ನಾಪುರ ಕೆರೆಯಿಂದ ಅಕ್ರಮ ಮಣ್ಣು ಸಾಗಾಟ, ಅರಣ್ಯ ಇಲಾಖೆ ಹಾಗೂ ದೊಡ್ನಳ್ಳಿ ಪಂಚಾಯತ್ನಿಂದ ಬ್ರೇಕ್. ಕದಂಬ ನ್ಯೂಸ್ ಫಸ್ಟ್ ವರದಿಗೆ ಸ್ಪಂದಿಸಿದ ಮುಜರಾಯಿ ಇಲಾಖೆ, ಸೋರಿಕೆ ತಡೆಗಟ್ಟಲು ಇಲಾಖೆ ಬದ್ಧ ಎಂಬ ಅಧಿಕಾರಿಗಳ ಒಪ್ಪಂದ, ಪ್ರತಿಭಟನೆ ಕೈಬಿಟ್ಟ ಹೋರಾಟ ಸಮಿತಿ. ಶಿರಸಿ ನಿತ್ಯಾನಂದ ಮಂದಿರದಲ್ಲಿ ಸಡಗರದಿಂದ ನಡೆದ ರಾಮನವಮಿ ರಾಮರಥೋತ್ಸವ ಕಾರ್ಯಕ್ರಮ. ಹುಲಿ ದಾಳಿಗೆ ಆಕಳು ಕರು ಬಲಿ, ಹುಲಿ ಸೆರೆಗೆ ಅರಣ್ಯ ಇಲಾಖೆಗೆ ಆಗ್ರಹ. ಏಪ್ರಿಲ್ 15 ಮತ್ತು 16 ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ. ಮಾದಕ ವಸ್ತುಗಳ ವಿರುದ್ಧ ಸಮರ ಸಾರಿರುವ ಉತ್ತರ ಕನ್ನಡ ಜಿಲ್ಲಾಡಳಿತ. ಶ್ರೀರಾಮನವಮಿ ಅಂಗವಾಗಿ ನಡೆದ ತೊಟ್ಟಿಲೋತ್ಸವದಲ್ಲಿ ಶಾಸಕ ಶ್ರೀನಿವಾಸ್ ಮಾನೆ ಭಾಗಿ. ಆದೇಶವನ್ನು ರದ್ದುಪಡಿಸಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿ, ರವೀಂದ್ರ ನಾಯ್ಕ. ಇಂದಿನಿಂದ ಮುಂಡಗೋಡ್ ಘಟಕದಿಂದ ನೂತನ ಬಸ್ ಪ್ರಾರಂಭ.
ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.